ಮಿಮಿಕ್ರಿ ಕೂಡ ಮಾಡ್ತಾ ಇದ್ರಿ. ಮಿಮಿಕ್ರಿನೇ ಜಾಸ್ತಿ ಒಂಥರ ಹೈಲೈಟ್ ಹಾ ಆಗಿದ್ದು. ಮಿಮಿಕ್ರಿ ಅಂತಂದ್ರೆ ಏನ್ ಗೊತ್ತಾ ಮಜಾ ರೂಪಿಕಾ, ಎಲ್ಲಾರ ಮನೇಲೂ ಎಲ್ಲಾ ಮಕ್ಳು ಇಫ್ ಯು ಕ್ವೈಟ್ಲಿ ಅಬ್ಸರ್ವ್, ಯಾರನ್ನಾರು ಒಂದು ಇಮಿಟೇಟ್ ಮಾಡ್ತಾ ಇರ್ತಾವ ಮಕ್ಕಳು. ಅಬ್ಸರ್ವ್ ಮಾಡಿದ್ದೀರಾ? ಎಸ್ ಎಸ್ ಹೌದು ಎಲ್ಲರ ಮನೇಲೂ ಇರುತ್ತದು. ಹೌದು. ಆದರೆ ಅದಕ್ಕೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದಾಗ ಅಥವಾ ಅದಕ್ಕೊಂದು ನಾವು ಪೋಷಿಸಿದಾಗ ಅದು ಇನ್ನೊಂದು ಸ್ವಲ್ಪ ಬೇರೆ ಥರ ಬೆಳೆಯುತ್ತೆ. ಅಬ್ಸರ್ವೇಷನ್ ಅನ್ನೋದು ನೋಡಿ ಮಕ್ಕಳು ಮನೇಲಿ ಮಾಡ್ತಾ ಇರ್ತವೆ. ಎಲ್ಲರ ಮನೇಲೂ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದನ್ನೇ ಇಮಿಟೇಷನ್ ಅಂತ ಕರೆಯೋದು. ನನಗೆ ಸ್ವಲ್ಪ ಮುಂದೆ ಹೋಗಿ ನನಗೇನು ಅಂತಂದರೆ ಟಿ ವಿಲಿ ಅವಾಗ ಬರ್ತಾ ಇದ್ದಂಥ ಚಿತ್ರಮಂಜರಿ ಅದು ಇದು ಎಲ್ಲ ನೋಡಿಕೊಂಡು ಎಲ್ಲ ಹೀರೋಗಳು ಮಾಡೋದು ಹೆಂಗೆ, ಹಂಗೆ ಮಾಡೋದು ಹೆಂಗೆ, ಹಿಂಗೆ ಮಾಡೋದು ನಾನು ಮಾಡ್ತಾಯಿದ್ದೆ. ಅದನ್ನು ಅಪ್ಪನೂ ಟ್ಯೂನ್ ಮಾಡೋರು. ಸೊ ಹಾಗಾಗಿ ಅದಾಯಿತು. ಮತ್ತು ಅವಾಗೆಲ್ಲ ಇವಾಗಿನ ಥರ ಸೋಷಿಯಲ್ ಮೀಡಿಯಾ ಅದೆಲ್ಲ ಇಲ್ಲದೇ ಇದ್ದಿದ್ದರಿಂದ ಸೊ ಅದು ಯಾರೇ ನೋಡಿದ್ರು ಅವ್ರಿಗೆ ವಾವ್ ಅಂತ ಅನ್ಸೋದು. ಅವಾಗ ಇವಾಗ ಒಂದು ನೀವು ರೀಲ್ ಸೆಂಡ್ ಮಾಡಿದ್ರೆ ಯಾರಿಗೋ ವಾವ್ ಅಂತಾರೆ ಗೊತ್ತೆ, ಯಾವುದೋ ಒಂದು ರೀಲು. ಆವಾಗ ಆ ಥರ ನಾವು ಡೈರೆಕ್ಟ್ ಲೈವ್ ರೀಲ್ ನಾವು ಐ ಥಿಂಕ್ ಸೋಷಿಯಲ್ ಮೀಡಿಯಾ ಇಲ್ದೇ ಇರೋದೇ ಒಳ್ಳೇದಾಯ್ತೇನೋ ಅವಾಗಲ್ಲ. 100% ಒಂದು ರೀತಿ ಅದು ಪ್ಲಸ್ಸು. ಈಗ ಅದು ಟೆಕ್ನಾಲಜಿ ಬೆಳ್ದಂಗೆ ಪ್ಲಸ್ಗಿಂತ ಜಾಸ್ತಿ ಮೈನಸ್ ಮಾಡ್ಕೊತಾ ಇದೆ. ಹೌದು ಕರೆಕ್ಟ್. ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವಾಗ ಮಾಸ್ಟರ್ ಆನಂದ್ ಆಗಲಿ, ಮಾಸ್ಟರ್ ಮಂಜುನಾಥ್ ಅವರಾಗಲಿ, ಬೇಬಿ ಶ್ಯಾಮಲಿ ಅವರಾಗಲಿ, ಇವರೆಲ್ಲ ಮಾಡಿದಂಥ ಒಂದೊಂದು ಸಿನಿಮಾಗಳು ಕೂಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತಹ ಸಿನಿಮಾ. ಈಗಲೂ ಕೂಡ ಅದನ್ನ ಮಕ್ಳು ತೋರಿಸ್ಬೇಕು ಅಂತ ಇಷ್ಟಪಡುವಂಥ ಒಂದು ಸಿನಿಮಾ. ಎಕ್ಸಾಂಪಲ್ಸ್ ಆಗಿ ತಗೊಳ್ತೀವಿ ನಾವು ಇಂಥ ಸಿನಿಮಾಗಳನ್ನ ಮಕ್ಳಿಗೆ ತೋರಿಸ್ಬೇಕು ಅಂತ. ಆದರೆ ಈಗ ಸೋಷಿಯಲ್ ಮೀಡಿಯಾ ಪ್ರಭಾವ ಜಾಸ್ತಿ ಆಗಿಬಿಟ್ಟು ಮಕ್ಳು ಏನೇ ಮಾಡಲಿ ಮಕ್ಳು ಸೈಲೆಂಟ್ ಆಗಿರ್ಬೇಕು ಅನ್ನೋ ಫೋನ್ ಕೊಟ್ಬಿಟ್ಟು ಕೂಡಿಸ್ಬಿಡೋದು, ಅಥವಾ ಯೂಟ್ಯೂಬ್ ತೋರಿಸ್ಬಿಟ್ಟು ಕೂಡಿಸ್ಬಿಡೋದು, ಅಥವಾ ಮಕ್ಳು ಏನೇ ಮಾಡ್ಲಿ ಹುಚ್ಚಾಟ ಮಾಡಿದ್ರು ಕೂಡ ಅದನ್ನ ಅವ್ರನ್ನ ಸ್ಟಾರ್ ಮಾಡೋದು. ಅಂದ್ರೆ ಅವ್ರಿಗೆ ಏನು ಆ ಒಂದು ಏನಂತ ಹೇಳ್ತಾರೆ, ಆ ಒಂದು ಚೈಲ್ಡ್ಹುಡ್ನೇ ಕಿತ್ಕೊಂಡ್ಬಿಡೋದು ಅಂತ ನಾವೇನೋ ಅಂತೀವಲ್ವಾ. ಸೊ ಅದೆಲ್ಲ ಎಷ್ಟು ಸರಿ? ಇಲ್ಲ ನನಗೆ ನೀವೇನು ಹೇಳಿದ್ರಿ, ಈಗ ಇದೆಲ್ಲ ಲಿಸ್ಟ್ ಹೇಳಿದ್ರಲ್ಲ, ಐ ಶುಡ್ ಥ್ಯಾಂಕ್ ಫಾರ್ ದಟ್ ಎರಾ. ಎಕ್ಸಾಕ್ಟ್ಲಿ. ಆಗಿನ ಕಾಲದ ಡೈರೆಕ್ಟರ್ಸು, ರೈಟರ್ಸು ಅವರು ಆ ರೀತಿ ಕತೆ ಮಾಡಿದ್ರು. ಆ ರೀತಿ ಬಳಸ್ಕೊಂಡಿದ್ದಕ್ಕೆ ನಾವು ಕಾಣಿಸ್ಕೊಂಡ್ವಿ. ನಾವೇ ಮಾಡಿದ್ವಿ ಅಂತ ಅಲ್ಲ. ಅದು ಆವಾಗ ಸ್ಪೇಸ್ ಕೊಟ್ಟಂತ ನಮಗೆ ಕಲಾವಿದರು, ಕೋ ಆರ್ಟಿಸ್ಟ್, ಸೀನಿಯರ್ಸು. ಯಾಕಂದರೆ ಕತೆಗಳಲ್ಲಿ ಮೇಯ್ನ್ ನಮ್ಮನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದಿದೆಯಲ್ಲ. ಅಫ್ಕೋರ್ಸ್ ಓಕೆ, ಟ್ಯಾಲೆಂಟ್ ಅವಾಗಲೂ ಇತ್ತು, ಇವಾಗಲೂ ಇದೆ, ಮುಂದೆನೂ ಇರುತ್ತೆ. ಬಳಸ್ಕೋಬೇಕು ಅಂತ ಬರೋದು ಎಷ್ಟು ಜನಕ್ಕಿದೆ. ಅವಾಗ ಅದನ್ನು ಬಳಸ್ಕೊಂಡ್ರು ಸರಿಯಾದ ದಾರಿಯಲ್ಲಿ. ಈಗ ಅದೇ ಏನಾಗಿದೆ, ಅದೊಂದು ಆಟಿಕೆ ವಸ್ತು ಆಗಿಬಿಟ್ಟಿದೆ. ಕ್ಯಾಮ್ರಾ ಅನ್ನೋದು ನಿಮ್ಮ ಮೊಬೈಲಲ್ಲಿ ಬಂದ ಮೇಲಿಂದ ಹೆಂಗೆ ಮಾಡಿದ್ರು ಒಂದು ರೀಲು, ಹೆಂಗೆ ಮಾಡಿದ್ರು ಒಂದು ವ್ಯೂ, ಹೆಂಗೆ ಮಾಡಿದ್ರು ಒಂದು ಟೈಮ್ ಪಾಸ್ ಆಗಿದೆ. ತುಂಬ ಸ್ಟ್ರಾಂಗ್ ಆದಂಥ ಒಂದು ಆಯುಧಾನ ಎಲ್ಲರೂ ಕೈಗೂ ಕೊಟ್ಟಾಗ ಏನಾಗ್ಬಿಡುತ್ತೆ, ಅದರದ್ದು ವರ್ಚಸ್ ಕಳ್ಕೊಂಡ್ಬಿಡುತ್ತೆ. ಆ ರೀತಿ ಆಗಿದೆ ಈಗ. ಅವಾಗ ಮಾಡಿದಂಥ ಸಿನಿಮಾಗೆ ಫಿಲ್ಮ್ ಫೇರ್ ಅವಾರ್ಡ್ ಬರುತ್ತೆ ನಿಮಗೆ 1994 ಇಫ್ ಐ ಆಮ್ ನಾಟ್ ರಾಂಗ್, 4 and 5 ಅಲ್ಲಿ. ಫಿಲ್ಮ್ ಫೇರ್ ಅಂತ ಹೇಳಿದ್ರೆ ಎಲ್ಲರೂ ಒಂಥರ ಒಂದು ಏನೋ ಒಂದಷ್ಟು ಸಿನಿಮಾಗಳು ಮಾಡಿ ತಗೊಳ್ಳುವಂಥ ಒಂದು ಸಾಧನೆ. ಬಟ್ ನೀವು ಇನಿಷಿಯಲ್ ಡೇಸಲ್ಲೇ ಅಂಥ ದೊಡ್ಡ ಗೌರವಗಳು, ಅಂಥ ಒಳ್ಳೊಳ್ಳೆ ಅವಾರ್ಡ್ಸು, ಅಂಥ ಒಳ್ಳೊಳ್ಳೆ ಸ್ಟೇಜ್ಗಳು, ಆ್ಯಂಡ್ ನೀವು ಹೇಳ್ದಂಗೆ ನೀವು ಮಾಡಿದಂತಹ ಕೋ ಸ್ಟಾರ್ಸ್ಗಳು ತುಂಬ ನಮಗೆ ಪ್ರಭಾವ ಬೀರ್ತಾರೆ. ಬಿಕಾಸ್ ಶಂಕರ್ ನಾಗ್ ಸರ್, ಅನಂತ್ ನಾಗ್ ಸರ್, ರಮೇಶ್ ಭಟ್ ಸರ್, ರವಿಚಂದ್ರನ್ ಸರ್, ಈ ಥರ ಲಿಸ್ಟ್ ಹೇಳ್ತಾ ಹೋಗ್ತಾರೆ. ಕ್ವಾಲಿಟಿ ಆಫ್ ಪೀಪಲ್. ಇವಾಗ ನಾವು ಯೂನಿವರ್ಸಿಟಿನಲ್ಲಿ ಹೋಗಿ ಆ್ಯಕ್ಟಿಂಗ್ ಕಲಿಬೇಕು ಅಥವಾ ಆ್ಯಕ್ಟಿಂಗ್ ಸ್ಟುಡಿಯೋದಲ್ಲಿ ಹೋಗಿ ಆ್ಯಕ್ಟಿಂಗ್ ಕಲಿಬೇಕು ಅನ್ನೋದು ನಮಗಿರುತ್ತೆ. ಆದರೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗಿದೆ. ಇವರೆಲ್ಲ ಒಡನಾಟ ನಿಮ್ಮೊಂದು ಚಿಕ್ಕಂದಿನೆಲ್ಲ ಆಗಿದ್ದು ಎಷ್ಟು ನಿಮಗೆ ಒಂದು ಲೈಫ್ ಚೇಂಜಿಂಗ್ ಮೂಮೆಂಟ್ ಆಯಿತು? ಇಲ್ಲ, ಅದನ್ನೇ ಹೇಳ್ತೀನಲ್ಲ, ನಮಗೆ ಆವಾಗ ಅದ್ರದ್ದು ಏನು ವ್ಯಾಲ್ಯೂ ಗೊತ್ತಿಲ್ಲ. ಆಗ ಗ್ರಾಸ್ಪ್ ಆಗ್ತಾಯಿತ್ತು, ಮೆಮೊರಿಲಿ ಇರದೆ. ಈಗ ನಿಮ್ಮದೇ ಏಜ್ ತೊಗೊಂಡ್ರು ಎಷ್ಟು ರಿವೈಂಡ್ ನೀವು ಮಾಡೋಕ್ಕೆ ಸಾಧ್ಯ ಅಂತ ಹೋದಾಗ ನೀವು ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಬಹುಶಃ ಗ್ಯಾಪ್ಕ ಇರ್ಬೋದು, UK ಜಿಯಿಂದ ಇರ್ಬೋದು. ಯುವರ್ UK ಜಿ ಟೀಚರ್, PT ಮಾಸ್ಟರ್, ಅವಾಗ ಪ್ರಿನ್ಸಿಪಲ್ ಯಾರು, ಅವತ್ತು ಮಾಡಿದಂಥ ಸ್ಕೂಲ್ ಡೇ, ಅವತ್ತು ಮಾಡಿದಂಥ ಡ್ರಾಮಾ ಹೇಗೆ ನಿಮ್ಗೆ ನೆನಪಿದೆಯೋ ಅದೇ ಥರ ಇವರೆಲ್ಲರ ಒಡನಾಟದ ನೆನಪಿದೆ. ಆದರೆ ಆವಾಗ ನಾನು ಅವ್ರ ಜೊತೆ ಇದ್ದೀನಿ ಅಂತ ನನಗೂ ಗೊತ್ತಿರಲಿಲ್ಲ. ಅದು ಹಂಗೆ ಹೋಯ್ತದು. ಇಫ್ ಐ ರಿವೈಂಡ್ ಆ್ಯಂಡ್ ನೋಡಿದಾಗ ಅಯ್ಯೋ ಏನೆಲ್ಲ ಕಲ್ತ್ವಪ್ಪ, ಏನೇನು ಬಂದ್ಬಿಡ್ತು ಅವರಿಂದ ಎಲ್ಲ ನಮಗೆ ಒಂದಷ್ಟು ವಿಚಾರಗಳು ಅಂತಂದಾಗ ಆಶ್ಚರ್ಯನೂ ಆಗುತ್ತೆ, ಒಂದು ಕಡೆ ಭಯನೂ ಆಗುತ್ತೆ. ನಾವೆಲ್ಲ ಮಾಡಿದ್ವಲ್ಲ, ಐ ಶುಡ್ ಥ್ಯಾಂಕ್ ಗಾಡ್ ಅಂತ ಹೇಳ್ತಾರೆ. ಸೊ ನೈಸ್. ಸೊ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಶೂಟಿಂಗ್ ಹೋದವರು, ಸೊ ಸ್ಕೂಲ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಬಿಕಾಸ್ ಆಬ್ವಿಯಸ್ಲಿ ನೀವು ಒಂದು ಎಜುಕೇಷನ್ ಅಂತ ಬಂದಾಗ ಒಂದಷ್ಟು ಪರಿಮಿತಿನಲ್ಲಿ ನೀವು ಎಜುಕೇಟ್ ಕೂಡ, ಒಂದು ಸ್ಕೂಲಿಂಗು ಮುಗಿಸ್ಬೇಕು, ಕಾಲೇಜ್, ಅದೆಲ್ಲ ಜವಾಬ್ದಾರಿ ಇರುತ್ತೆ ಸೊಸೈಟಿ ಪ್ರಕಾರ. ತುಂಬ ಕಷ್ಟ ಆಗಲಿಲ್ವಾ? ಇಲ್ಲ, ಖಂಡಿತ ಪ್ರೆಷರ್ ಆಯ್ತು, ಅವೆಲ್ಲ ಕಷ್ಟ ಆಯಿತು. ಬಟ್ ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾರೋ ಇಬ್ಬರು ಇವತ್ತೊಬ್ಬರು ಅಚೀವ್ ಮಾಡಿದ್ದಾರೆ, ವಾಟ್ ಎವರ್ ಏನೋ ಅಚೀವ್ ಮಾಡಿದ್ದಾರೆ ಅಂದರೆ ಅದು ಒಬ್ಬ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಸಿಸ್ಟಮ್ ಅವನ ಜೊತೆ ವರ್ಕ್ ಮಾಡಿರುತ್ತೆ. ಈಗ ನಾನು ಎಜುಕೇಷನ್ ಬಂದ ನಮ್ಮ ತಾಯಿ,
ಅವರು ನಮ್ಮ ಫ್ರೆಂಡ್ಸ್ಗಳ ಹತ್ರ ನೋಟ್ಸ್ ಕಲೆಕ್ಟ್ ಮಾಡೋದು, ಅದನ್ನೆಲ್ಲ ಒಂದು ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡ್ಬಿಡೋರು ನೋಟ್ಸ್ ಎಲ್ಲ. ಕಾಪಿ ಮಾಡೋಕ್ಕೆ ಟೈಮ್ ಇರ್ತಾರಿಲ್ಲ ಅಂತ. ಸೊ ಅವಾಗೆಲ್ಲ ವಾಕ್ಮ್ಯಾನ್ ಅಂತ ಬರೋದು ಗೊತ್ತಾ, ಕಿವಿಗೆ ಹಾಕೊಂಡು. ನಾನು ಅದ್ರಲ್ಲಿ ಕ್ಯಾಸೆಟ್ಟಲ್ಲಿ ನೋಟ್ಸ್ ಇರೋದು ನನಗೆ. ಅದನ್ನು ಕೇಳ್ಕೊಂಡು ಶೂಟಿಂಗ್ ಹೋಗ್ಬಿಡ್ತಾ ಇದ್ದೆ ನಾನು. ಕಾರಲ್ಲಿ ಹೋಗೋವಾಗ, ಶೂಟಿಂಗ್ ಮುಗಿಸ್ಕೊಂಡು ರೂಮಿಗೆ ಬಂದಾಗ, ಅಥವಾ ಶೂಟಿಂಗಲ್ಲೇ ಫ್ರೀ ಇದ್ದಾಗ. ಸೊ ಈ ಥರ ಕ್ಯಾಸೆಟ್ಟೇ ನನ್ನ ನೋಟ್ಸ್ ಆ್ಯಕ್ಚುಲಿ. ಸೊ ಅದು ಮತ್ತು ನಾನು ಅಟೆಂಡೆನ್ಸ್, ಇವಾಗ ನಾನು ಸ್ಕೂಲಲ್ಲಿ ಅಟೆಂಡೆನ್ಸ್ ಇರ್ತಲ್ಲ, ಆಬ್ಸೆಂಟ್ ಅಂತೂ ಬೀಳೋದು. ಸೊ ಅದನ್ನು ಮಾಫ್ ಮಾಡಿ ಎಕ್ಸಾಮ್ಗೆ ಕೂರಿಸ್ತಾ ಇದ್ದಂಥ ಪ್ರಿನ್ಸಿಪಲ್ರು. ನಾನು ಈಸ್ಟ್ ವೆಸ್ಟ್ ಸ್ಕೂಲ್ ಫಸ್ಟ್ ಓದಿದ್ದು. ಆವಾಗ ಅಷ್ಟೊಂದು ಸಿನಿಮಾ ಇನ್ನೂ ಎಂಟ್ರಾಗಿರಲಿಲ್ಲ. ನನ್ನ ಪ್ರೈಮ್ ಟೈಮಲ್ಲಿ ನಾನು ಇದ್ದಿದ್ದು ಆಕ್ಸ್ಫರ್ಡ್ ಸ್ಕೂಲು ಇನ್ನು ನಂದಿನಿ ಲೇಔಟು. ಅದ್ರದ್ದು ಹೈಸ್ಕೂಲ್ ವಿಜಯನಗರದಲ್ಲಿತ್ತು. ಸೊ ಆ ಸ್ಕೂಲಿನ ಪ್ರಿನ್ಸಿಪಲ್ಲು ಕೊಡಗಿನ ಸೀತಮ್ಮ ಅಂತ ಮೇಡಮ್, ಅಜಿತ್ ಪ್ರಭು ಅಂತ ಪ್ರಿನ್ಸಿಪಾಲ್ರು, ಅವ್ರ ಯಜಮಾನ್ರು. ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಐ ಶುಡ್ ರಿಮೆಂಬರ್, ನಾನು ರಿಮೆಂಬರ್ ಮಾಡ್ಕೊಳ್ಳೋದೇ ಒಂದು ಥ್ಯಾಂಕ್ಸ್ ಗಿವಿಂಗ್, ಅಥವಾ ನನ್ನ ಒಂದು ಸಕ್ಸಸ್ಸಲ್ಲಿ ಇವರೆಲ್ಲ ಕಾರಣ ಅಂತಕ್ಕಂಥದ್ದು. ಸೊ ಆಮೇಲೆ ನನಗೆ ನೋಟ್ಸ್ ಕೊಟ್ಟಂಥ ಫ್ರೆಂಡ್ಸು, ಅದೊಂದು ದೊಡ್ಡ ಲಿಸ್ಟ್ ಇದೆ. ನೋಟ್ಸ್ ಮಾಡ್ತಾಯಿದ್ದು ನಮ್ಮ ತಾಯಿ. ಸೊ ಇದೆಲ್ಲವೂ ಸೇರಿಕೊಂಡಾಗ ಎಲ್ಲೋ ಒಂದು ಕಡೆ ಗ್ರ್ಯಾಜುಯೇಟ್ ಆದಂಥ ಆನಂದ್ ಇದ್ದಾನೆ. ಅದು BCom ಅಂತ. ಅದು BCom, ಅದರಿಂದ ನನಗೆ ಜೀವನಕ್ಕೇನೋ ಆಯಿತು ಅಂತಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ವೈಸು, ನಾಲೆಡ್ಜ್ ವೈಸು ಅದು ಒಂದು ಡಿಗ್ರಿನೂ ಇದೆ ನನ್ನ ಹತ್ರ. ಹಾಗಾಗಿ ಅದೆರಡೂ ಬ್ಯಾಲೆನ್ಸ್ ಆಗೋಕ್ಕೆ ಕಾರಣ. ಸೊ ಇವ್ರ ಹತ್ರ ಮಾತಾಡ್ತಾ ಹೋಗ್ತಿದ್ರೆ ಎಲ್ಲ ವಿಚಾರದ ಬಗ್ಗೆನೂ ತಿಳ್ಕೊಳ್ಬೇಕು ಅಂತ ಇನ್ನು ಆಸಕ್ತಿ ಬರುತ್ತೆ. ಮಾತನ್ನ ಮುಂದುವರ್ಸೋಣ ಬ್ರೇಕ್ನ ನಂತರ.